ಸರ್ ಬಡೀತಾರೆ ಅವ್ರು ವಾಲ್ ನೋಡ್ತಾವ್ರೆ ಸರ್. ಹಿಂದೆ ಬನ್ನಿ ಸರ್, ಹಿಂದೆ. ಏನು ಅದೇ ಗೊತ್ತಾಯ್ತು, ನಾನು ಬೆಳಗಿಂದ ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೀನಪ್ಪ. ಸಿಗ್ನಲ್ ತೆಗಿತಿರ್ಬೇಕು ಎಲ್ಲೋ ನೋಡೋದು. ಸಮಸ್ಯೆ ಸಾಲ್ವ್ ಆಗ್ಬಿಡುತ್ತಾ? ಇನ್ನು ಅವಳನ್ನ ಇಟ್ಕೊಂಡೆಲ್ಲ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಂತೀರಾ ಮಧ್ಯದಲ್ಲಿ ಅವಳನ್ನ ಇಟ್ಕೊಂಡು? ನೋಡೋಣ ಅಂತ ತಿಂಗಳಿಂದ ಎಲ್ಲ ಮನೇಲೆಲ್ಲ ಪಾಪ ರೆಡಿ ಮಾಡ್ಕೊಂಡಿದ್ರು, ಮಾಡ್ಕೊಂಡಿದ್ರು ಪಾಪ ಎಲ್ಲಾನು ಮಾಡ್ಕೊಂಡಿದ್ರು. ಒಂದೇ ಏಟ್ಗೆ ತಾಳಿಕಟ್ಟೆ ಟೈಮಲ್ಲಿ ಮದುವೆ ಬೇಡ ಅಂತ ಅಷ್ಟೊತ್ತು ಅಲ್ಲಾಡ್ಸಿದ್ ನಾನು ತಾಳಿ ಹಿಂಗೆ ತಗೋದಾಗ ಬರ್ತೀನಿ ಅಲ್ಲಿ ಬರ್ಕೊಂಡು ಆಟ ನೋವು ಮಾಡಿದ್ವಿ. ನಿಮ್ಮ ಕಾಲದಲ್ಲೆಲ್ಲ ಮದುವೆಗಳು ಹೆಂಗೆ? ಈಗಿಂದ ಇವತ್ತಿಂದ ಯಾರು ಮಾಡಿರಲಿಲ್ಲ. ಎಲ್ಲ ಕುಟುಂಬಸ್ಥರು ನೆಂಟರೆಲ್ಲ ಬಂದಿದ್ದಾರೆ, ಎಲ್ಲ ಬಂದ ಊರಲ್ಲಿ ಒಂದು ಜನ ಇಲ್ಲ, ಎಲ್ಲ ಬಂದು ಹೇಳ್ಬೋದು. ನಾವು ಬಂದು ತಿಂದು ಇಲ್ಲಿ ಬಂದು ಬರೋ ಹೊತ್ತಿಗೆ ಅವನು ಶಾಸ್ತ್ರ ಇದು ಮಾಡ್ತಾಯಿದ್ರು. ಶಾಸ್ತ್ರ ಇದು ಮಾಡುವಾಗ ತಾಳಿ ಇದು ಮಾಡೋ ಹೊತ್ತಿಗೆ ನಾನು ಮದುವೆ ಹಾಕಲ್ಲ ಅಂತ ಹುಡುಗಿ ಆಗ ನಾವು ಇಷ್ಟಿಗೆ ಬಂದು ಈಚೆಲಿದ್ದು ಸ್ಟೇಜ್ಗೆ ಅಲ್ಲಿ ಹೋಗೋದು ಹಿಂಗೆ ಆತು. ಅದು ಟಿ ವಿಲಿ ನಾನು ನೋಡ್ತಲೇ ಇದ್ದೆ. ಹಿಂಗೆ ತಾಳಿ ತರಬೇಕಾದ್ರೆ ಸ್ವಲ್ಪ ಹಿಂಗೆ ಅಂದ್ಲು. ನಾನು ಪಕ್ಕದಲ್ಲಿ ಇದ್ದನಿಗೆ ಹೇಳಿದೆ, ಇದು ಯಾಕೆ ಎಡವಟ್ಟೈತೆ ನೋಡು ಅಂತ. ಹಂಗಂದು 3 ಸೆಕೆಂಡು ಫುಲ್ ಕತ್ತಾಳ ಆಡ್ಸಿದ್ದು. ಬೇಡ ಅಂತ ಅಕ್ಕಲ್ಲ ಅಂತ. ಹುಡುಗ ನೀಟಾಗಿ ಕೇಳಿದೆ. ಅವು ಪಾಪ ಕಣ್ಣೀರು ಹಾಕ್ಬಿಟ್ಟ. ಕೇಳಿ ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡುಗಿ ಇದು ಮಾಡಿದ್ಲು. ಆಮೇಲೆ ಇನ್ನು ಶುರು ಆಗ್ತಿದ್ದೆ. ಹುಡುಗಿ ಏನೋ ಬೇರೆ ಲವ್ ಅಂತ. ಹಂಗಾಗಿ ಮತ್ತೆ ಹೇಳ್ಬೋದಾಗ್ತು. ಈಗ ಅವ್ರ ಅಪ್ಪ ಒಂದು ಜೀವ ಬೆರ್ಚಿಗೆ ಸುಟ್ಟು ಹಾಕಿದ್ಲು. ಹಾಂ, ಅವ್ರ ಅಪ್ಪ ಅವನು ಈಗ ಜೀವ ಬೆರ್ಚಿಗೆ ಸುಟ್ಟು ಹಾಕಿದ್ಲು. ಈಗ ಭಾರಿ ಒಳ್ಳೆ ಹುಡುಗ ಇವನು, ಮಾಸ್ಟ್ರು, ಭಾರಿ ಒಳ್ಳೆ ಹುಡುಗ. ಇನ್ನೇನು ಕಟ್ಟಬೇಕು, ಒಂದು ಚೂರು ಕತ್ತು ತಳ್ಳಾಡ್ಸಿದ್ಲು. 2 ಸೆಕೆಂಡು ಅಕ್ಕೆ ಎಲ್ಲ ಅಂದರು. ಅವ್ರ ಮನೆಯವ್ರ ಪಾಪ ಖಾಲಿ ಬಿದ್ದು ಕೇಳ್ಕೊಂಡ್ರು. ಏನು ಮಾಡಿರೋ ಅವಳು ಒಪ್ಪಿಲ್ಲ. ಹುಡುಗಿ ಅದು ನಮಗೆ ಗೊತ್ತಿಲ್ಲ. ಓದಿರ್ಬೋದು, ಅದು ನಮಗೆ ಗೊತ್ತಿಲ್ಲ. ಹುಡುಗ ಮಾಸ್ಟ್ರು. ಈಗ ಕಿತ್ತೋಯ್ತು, ಕ್ಯಾನ್ಸಲ್ ಆಯಿತು. ಈಗೇನೋ ಸ್ಟೇಷನಿಗೆ ಕರ್ಕೋಯಾರ ಹುಡುಗಿಯ. ಇನ್ನೊಂದು ಈಗ ಇವರು 2 ಕಡೆನೂ ಕಚ್ಬಿಟ್ಟು ಅದೇನು ಮಾಡ್ತಾರೆ ನೋಡ್ಬೇಕು. ಎಲ್ಲ ರೆಡಿ, ಎಲ್ಲ ಫುಲ್ ರೆಡಿ ಐತಿ, ಎಲ್ಲ ವೇಸ್ಟ್. ಹಾಂ, ಶಾಸ್ತ್ರ ಇನ್ನೇನೋ ಮುಂಚೆ ಸ್ವಲ್ಪ ಇದು ಮಾಡಿ ತಾಳಿ ಕಟ್ಟಿಸ್ಬೇಕು. ಅಷ್ಟೊತ್ತಿಗೆ ಕ್ಲೋಸು. ಆ ಥರದ ಸೂಕ್ಷ್ಮ ಒಂದು ಚೂರು ಯಾರಿಗೂ ಬಾಯ್ಬಿಟ್ಟಿಲ್ಲ. ಅದು ಗೊತ್ತೇ ಅಲ್ಲ. ತಾಳಿ ತಗೊಬಂದಾಗಲೇ ಗೊತ್ತಾಯ್ತು. ಒಂಚೂರು ಕತ್ತು ತಳ್ಳಾಡ್ತಿದ್ದಂಗೆ ಟಾಪ್ ಆಗಲೇ. ಹುಡುಗಿ ಬಿಲ್ಕುಲ್ ಒಪ್ಪಿಲ್ಲ. ಹುಡುಗಿ ಮನೆಯವ್ರ ಅವ್ರು ಏನು ಮಾಡ್ತಾರೆ ಪಾಪ, ಅಳ್ತಾವ್ರೆ. ಇನ್ನು ಹುಡುಗ ಮನೆಯವರು ಪಾಪ ಇನ್ನು ಇಷ್ಟು ಈಗಲೇ ಹಿಂಗಾದ್ರೆ ತಾಳಿ ಕಟ್ಟಿದ ಮೇಲೆ ಇದ್ರೆ
ಅವ್ರ ಮನೆ ಉಳಿಯೋದ ಒಳ್ಳೇದಾಯ್ತು. ಇದ್ರ ಮತ್ತು ಒಂದು ನೆನ್ನೆ ಮೊನ್ನೆ ಹತ್ರ ಹೋಗ್ಬಿಟ್ಟಿದ್ರೆ ಇನ್ನೂ ಒಳ್ಳೇದಾಗೋದು. ಅವ್ರಿಗೂ ತೊಂದರೆ ಆಗ್ತಾರಲ್ಲ, ಇವ್ರಿಗೂ ತೊಂದರೆ ಆಗ್ತದೆ.